ಹೆಲೋ ಎವ್ರಿವನ್, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ತುಂಬ ದಿನದಿಂದ ಯೂಟ್ಯೂಬಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಮತ್ತೆ ಆ್ಯಕ್ಟಿವ್ ಆಗಿದ್ದೀನಿ ಯೂಟ್ಯೂಬಲ್ಲಿ. ಇವತ್ತು ನಾನು ತಂಬುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದೆಲ್ಗ ಸೊಪ್ಪಿಂದು. ನಾನಿವತ್ತು ಈ ರೆಸಿಪಿನ ಮಾಡ್ತಿರೋದು ವಿಜಯಣ್ಣ ಅವ್ರ ಮನೆಯಲ್ಲಿ. ವಿಜಯಣ್ಣ ಅವರು ನಮಗೆ ರಿಲೇಟಿವ್ಸ್ ಆಗಬೇಕು, ಅವರು ಸ್ಲಾವಲ್ಲಿ ಇರ್ತಾರೆ. ಬಟ್ ನಮ್ಮ ಜೊತೆ ಇವತ್ತು ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅವರು ಗಾನವಿ. ನಮಸ್ತೆ ಎವ್ರಿವನ್, ಐ ಹೋಪ್ ಯು ಆರ್ ಹ್ಯಾವಿಂಗ್ ಎ ನೈಸ್ ನವರಾತ್ರಿ. ಒಂದೆಲ್ಗ ಸೊಪ್ಪಿನ ತಂಬುಳಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಗಾನವಿ ಎಕ್ಸ್ಪ್ಲೈನ್ ಮಾಡ್ತಾರೆ. So here we have ಒಂದೆಲ್ಗೆ ಸೊಪ್ಪು and we have some coconut, turmeric, jeera, black pepper, some pink Himalayan salt, oil and yogurt. ಇದು ಸೊಪ್ಪು ನಾನು ಈ ಥರ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಒಂದೆಲ್ಗ ಸೊಪ್ಪು ಇದನ್ನು ಸ್ವಲ್ಪ ಸ್ವಲ್ಪ ಸ್ಮಾಲ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋಣ. And make sure you get your vessel ready. ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ನಾನು ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 6ರಿಂದ 7 ಜನಕ್ಕೆ ಮಾಡ್ತಿರೋದ್ರಿಂದ ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಬಟ್ ನಿಮಗೆ ಕಡಿಮೆ ಬೇಕಂತ ಅಂದರೆ ಇದರಲ್ಲಿ ಸ್ವಲ್ಪ ತೊಗೊಂಡ್ರೂ ಸಾಕಾಗುತ್ತೆ. ಬಟ್ ಅರ್ಧ ತೆಂಗಿನಕಾಯಿ ತೊಗೋಬೇಕು. ಸೊ ತೆಂಗಿನಕಾಯಿ ಕೂಡ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟು. ಸೊ ಇದನ್ನು ಯಾವ ರೀತಿ ಕುಕ್ ಮಾಡೋಣ ಅಂತ ಹೇಳಿ ನೋಡೋಣ ಇವಾಗ. Now we are going to be heating up our vessel and then put some oil. Then 1 tablespoon of jeera. Put little more. Yeah. And then add some black pepper. Mix. ಇದೊಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಒಂದು 30 ಸೆಕೆಂಡ್ಸ್ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. Finally, we are going to add some ಸೊಪ್ಪು. ಒಂದೆಲ್ಗ ಸೊಪ್ಪು. ಇದು ತುಂಬಾ ಅನ್ನಿಸ್ತಿದೆ, ಬಟ್ ಇದು ಬೆಂದ ಮೇಲೆ ತುಂಬಾ ಕಡಿಮೆ ಆಗುತ್ತೆ. ಸೊ ಚೆನ್ನಾಗಿ ಇದು ಕುಕ್ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ನೋಡ್ಬೋದು ಇವಾಗ ಬೆಂದು ಇದು ಅರ್ಧಕ್ಕೆ ಬಂದಿದೆ ಆಗಲೇ. ಇನ್ನು ಒಂದು ಸ್ವಲ್ಪ ಟೈಮ್ ಕುಕ್ ಆದರೆ ಸಾಕಿದು. ಸೊ ಇವಾಗ ನಾವು ಇದಕ್ಕೆ Okay, so we're going to take a half spoon of salt and mix it very well. Make sure it's mixed very good. ಸೊಪ್ಪು ತುಂಬಾ ಸಾಲ್ಟ್ನ ಹಿಡಿಯಲ್ಲ, ಹಾಗಾಗಿ ಸ್ವಲ್ಪನೇ ಹಾಕೊಳ್ಳಿ. ರುಚಿಗೆ ಬೇಕಾದಷ್ಟು. ಕಡಿಮೆ ಆದರೆ ಮತ್ತೆ ಆಮೇಲೆ ಹಾಕೋಬೋದು. A little bit of turmeric. A little bit of mix and match and you'll be finished in just a minute. I think it's done now, so let's turn up the heat. ನಾವೀಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಸೊ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅದು ನೆಕ್ಸ್ಟ್ ಯಾವ ಸ್ಟೆಪ್ ಅಂತ ಹೇಳಿ ನೋಡೋಣ ಇದಾದಮೇಲೆ. Let's go. ಇದು ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಾನೀಗ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. Now we are going to add the coconut. Into the grinder it goes. ಇದನ್ನು ಚೆನ್ನಾಗಿ ಇವಾಗ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಸೊ ಇದನ್ನು ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಇದನ್ನು ಒಂದು ಇದೇ ಪ್ಯಾನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. And now we're going to add all of this yogurt. ಸೊ ಇದು ತುಂಬ ಗಟ್ಟಿ ಆಗುತ್ತೆ. ನಾವೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಇದಕ್ಕೆ ಮಜ್ಜಿಗೆ ಥರ ಮಾಡ್ಕೋಬೇಕು. ಇದನ್ನು ನಾನು ಡೈರೆಕ್ಟಾಗಿ ಮೊಸರು ಹಾಕಿ ಮತ್ತು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತೀನಿ. ಇವಾಗ ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ನಾನು ಯೋಗಟ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸಾಲ್ಟ್ ಬೇಕಾದರೆ ನಿಮಗೆ ಹಾಕೋಬೋದು. ಸೊ ಇದಕ್ಕೆ ನಾನು ಇವಾಗ ಕ್ವಿಕ್ಕಾಗಿ ಒಗ್ಗರಣೆ ಕೊಡ್ತೀನಿ. ಹಾಕೋಣ.
ನಾನಿಲ್ಲಿ ಒಗ್ಗರಣೆ ಮಾಡೋದಕ್ಕೆ ಜಸ್ಟ್ ಜೀರಿಗೆ ಮತ್ತು ಇಂಗನ್ನ ತೊಗೊಂಡಿದ್ದೀನಿ. ಬಟ್ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಂದೆರಡು ರೆಡ್ ಚಿಲ್ಲಿ ಕೂಡ ಹಾಕೋಬೋದು. ನಾವಿಲ್ಲಿ ನವರಾತ್ರಿ ಆಗಿರೋದ್ರಿಂದ ಅದನ್ನು ಹಾಕ್ತಾ ಇಲ್ಲ. ನೀವು ಸಾಸಿವೆ ಕೂಡ ಹಾಕೋಬೋದು. ಸೊ ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಸ್ವಲ್ಪ ಚಟಪಟ ಆದಮೇಲೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ನಾನು. ಸೊ ಇದನ್ನು ಎಲ್ಲ ಈ ಥರ ಚಟಪಟ ಆದಮೇಲೆ ಇದಕ್ಕೆ ಒಗ್ಗರಣೆ. ಈಗ ತಂಬುಳಿ ರೆಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. Now the tambuli is ready and it really goes good with the hot rice. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಕ್ವಿಕ್ಕಾಗೂ ಮಾಡ್ಕೋಬೋದು. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಗಾನವಿ, ಯು ಗೋನಾ ಟೇಸ್ಟ್ ಇಟ್ ಆ್ಯಂಡ್ ಲೆಟ್ ಅಸ್ ನೋ ಹೌ ದ ಟೇಸ್ಟ್. ಗಾನವಿ ಈಗ ತಿಂದು ನಮಗೆ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತಾಳೆ. Is it any? 5 stars. ಓಕೆ, ಅವಳು 5 ಸ್ಟಾರ್ ಕೊಟ್ಟಿದ್ದಾಳೆ ಈ ಒಂದು ರೆಸಿಪಿಗೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ ವಿಡಿಯೋ. Bye.